everyone, welcome to Maths class 7th standard part 2. Let's continue with the lesson perimeter and area. Let's solve exercise 11.4. Exercise 11.4 first question. A garden is 90 meter long and 75 meter broad. A path 5 meter wide is to be built outside and around it. Find the area of the path, also find the area of the garden in hectare ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಇರುವಂಥ ಗಾರ್ಡನ್ ಇದೆ. ಓಕೆನಾ, ಇದ್ರದ್ದು ಲೆಂತ್ ಎಷ್ಟು 90 ಮೀಟರ್ಸ್, ಬ್ರೆಡ್ತ್ ಎಷ್ಟು 75 ಮೀಟರ್ಸ್. ಇದ್ರ ಸುತ್ತ ಏನು ಮಾಡಿದ್ದಾರೆ, ಒಂದು ಪಾತನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅದು 5 ಮೀಟರ್ಸ್ ಲಾಂಗ್ ಇದೆ. ಪಾತ್ ಅಂದರೆ ದಾರಿ, ಓಡಾಡೋ ಅಂಥ ದಾರಿ ಆಗಿರ್ಬೋದು, ಇನ್ಯಾವುದಾದ್ರೂ ಆಗಿರ್ಬೋದು. ಇದೆಷ್ಟಿದೆ ವಿಡ್ತ್, ಇದ್ರದ್ದು ಬಂದುಬಿಟ್ಟು 5 ಮೀಟರ್ಸ್ ಇದೆ. ಓಕೆನಾ, ಸುತ್ತ ಅಂತಂದರೆ ಎಲ್ಲ ಕಡೆನೂ 5 ಮೀಟರ್ಸೇ ಇರುತ್ತೆ. ಓಕೆನಾ, ಈಗ ನಾವೇನು ಮಾಡಬೇಕು ಅಂದರೆ ಫೈಂಡ್ ದ ಏರಿಯಾ ಆಫ್ ದ ಪಾತ್. ಈ ಪಾತದು ಏರಿಯಾ ಕಂಡುಹಿಡಿಬೇಕು. ನೆಕ್ಸ್ಟು ಆಲ್ಸೋ ಫೈಂಡ್ ದ ಏರಿಯಾ ಆಫ್ ದ ಗಾರ್ಡನ್ ಇನ್ ಹೆಕ್ಟೇರ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಏನು ಮಾಡೋಣ, ಇದ್ರ ಏರಿಯಾನ ಫೈಂಡ್ ಔಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಪಾತನ್ನ ಇನ್ಕ್ಲೂಡ್ ಮಾಡಿಕೊಂಡು ಈ ಒಂದು ರೆಕ್ಟ್ಯಾಂಗಲ್ದು ಏರಿಯಾ ಫೈಂಡ್ ಔಟ್ ಮಾಡಿಕೊಂಡು ಇದರಿಂದ ಇದನ್ನು ಮೈನಸ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಸೊ ಈಗ ನೋಡೋಣ, ಏರಿಯಾ ಆಫ್ ಗಾರ್ಡನ್. ಸೊ ಏರಿಯಾ ಆಫ್ ಗಾರ್ಡನ್, ಇಲ್ಲಿಗ ಲೆಂತ್ ಈಸ್ ಈಕ್ವಲ್ ಟು 90 ಮೀಟರ್, ಬ್ರೆಡ್ತ್ ಈಸ್ ಈಕ್ವಲ್ ಟು 75 meter. So area is equal to 90 into 75. This will become 95 5 ದಶಕ 4 7 63 4 67. So 6750 6750 meter square is the area of the garden. ಎಲ್ಲಿದು ಒಳಗಡೆದು. ಸೊ ನೆಕ್ಸ್ಟ್ ಈಗ ಏರಿಯಾ ಆಫ್ ಪಾತ್ ಇನ್ಕ್ಲೂಡಿಂಗ್ ಗಾರ್ಡನ್ ಅನ್ನು ಸೇರಿಸ್ಕೊಂಡು ನಾವು ಈಗ ಏರಿಯಾವನ್ನು ಕಂಡುಹಿಡಿಯೋಣ. ಲೆಂತ್ ಎಷ್ಟಾಗುತ್ತೆ, ಇದ್ರದ್ದು ಎಷ್ಟಿದೆ 90 ಸೆಂಟಿಮೀಟರ್ ಇದೆ ಗಾರ್ಡನ್ದು. ಓಕೆನಾ, ಇಲ್ಲಿ ನೋಡಿ, ಇಲ್ಲಿಗ 90 ಸೆಂಟಿಮೀಟರ್, ಇಲ್ಲೂ 90 ಸೆಂಟಿಮೀಟರ್ ಇದೆ. ಪಾತದು ನಮಗೆ ಬಿಡ್ತು ಎಷ್ಟಿದೆ ಲೆಂತ್ ಅಂತ ಗೊತ್ತಿಲ್ಲ. ಸೊ ಇಲ್ಲಿಗ 5 ಸೆಂಟಿಮೀಟರ್, ಇಲ್ಲಿಗ 5 ಮೀಟರ್ಸ್ ಅಂದರೆ ಇವೆರಡನ್ನು ಆ್ಯಡ್ ಮಾಡೋಣ. ಸೊ 5 plus 5 meters. This will become 90 plus 5 is 95. 95 plus 5 is 100. So 100 meters ಆಯಿತು. ನೆಕ್ಸ್ಟ್ ಅದೇ ರೀತಿನಲ್ಲಿ ಬ್ರೆಡ್ತ್ ನೋಡಿ, ಇಲ್ಲೂ 5 ಮೀಟರ್ಸ್, ಇಲ್ಲೂ 5 ಮೀಟರ್ಸ್ ಇದೆ, 75 ಇದೆ. ಸೊ 75 plus 5 plus 5. ಸೊ 75 plus 5 is 80. 80 plus 5 is 85. ಸೊ ಈಗ ಲೆಂತ್ ಆ್ಯಂಡ್ ಬ್ರೆಡ್ತ್ ಗೊತ್ತಾಯ್ತಲ್ವಾ, ಏರಿಯಾವನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ. Area is equal to length into breadth. This will become 100 into 85. So 100 ಇಂದ ಮಲ್ಟಿಪ್ಲಿಕೇಶನ್ ಮಾಡಬೇಕಂದ್ರೆ ಈಸಿ. 85 ones are 85 20. So 8500 meter square is area of full garden including the path. ನೆಕ್ಸ್ಟ್ ನಮಗೆ ಏನು ಕೇಳಿದ್ದಾರೆ, ಏರಿಯಾ ಆಫ್ ಪಾತ್ ಮಾತ್ರ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಏರಿಯಾ ಆಫ್ ಪಾತ್ is equal to 8500 minus 6750. ಸೊ ಎಷ್ಟಾಯಿತು, 0 minus 0 is 0. ಇಲ್ಲಿಗ ಒಂದು ಕ್ಯಾರಿ, ಸೊ ಬಾರೋ 10 minus 5 is 5. ಇಲ್ಲಿಗ 4 ಉಳಿದಿದೆ, ಇಲ್ಲಿ ಕೂಡ ಒಂದು ಬಾರೋ ಮಾಡಿಕೊಂಡ್ರೆ 14 ಆಯಿತು. 14 minus 7 is 7. ಇಲ್ಲಿಗ 7 ಉಳಿದಿದೆ, 7 minus 6 is 1. ಸೊ ವಾಟ್ ಈಸ್ ದ ಏರಿಯಾ ಆಫ್ ಪಾತ್ is equal to 1750 meter square is our answer. ಸೊ ಇಲ್ಲಿ ನಮಗೆ ಏನು ಕಂಡುಹಿಡಿ ಕೇಳಿದ್ರು, ಫೈಂಡ್ ದ ಏರಿಯಾ ಆಫ್ ದ ಪಾತ್ ಕೇಳಿದ್ರು, ಕಂಡುಹಿಡಿದಿದ್ದೀವಿ. ಆಲ್ಸೋ ಫೈಂಡ್ ದ ಏರಿಯಾ ಆಫ್ ಗಾರ್ಡನ್ ಇನ್ ಹೆಕ್ಟೇರ್. ನೋಡಿ, ಇಲ್ಲಿ ಗಾರ್ಡನ್ ಏರಿಯಾ ಕಂಡುಹಿಡಿದಿದ್ದೀವಲ್ಲ, ಇದನ್ನು ಹೆಕ್ಟೇರಲ್ಲಿ ಬರಿಬೇಕಂತೆ. 1 ಹೆಕ್ಟೇರ್ ಅಂದರೆ ಇಲ್ಲಿ ನೋಡಿ, ಒಂದು ಗಾರ್ಡನ್ ಇದೆ ಅಂತಂದರೆ 100 ಮೀಟರ್ ಲೆಂತ್ ಇರಬೇಕು, 100 ಮೀಟರ್ ವಿಡ್ತ್ ಇರಬೇಕು. ಸೊ ಏರಿಯಾ ಬಿಕಮ್ಸ್ 100 ಇಂಟು 100. 100 ones are 100. 2 zeros ಅಂದರೆ 10,000 ಮೀಟರ್ ಸ್ಕ್ವೇರ್ ಇದ್ದರೆ 1 ಹೆಕ್ಟೇರ್ ಅಂತ ನಾವು ಅರ್ಥ. 1 ಹೆಕ್ಟೇರ್. ಓಕೆನಾ, ಸೊ ಇಲ್ಲಿ ಎಷ್ಟಿದೆ, ಇಲ್ಲಿ 6500 ಇದೆ. ಸೊ 1 ಹೆಕ್ಟೇರ್ ಈಸ್ ಈಕ್ವಲ್ ಟು 10,000 ಮೀಟರ್ ಸ್ಕ್ವೇರ್. ಸೊ 6750
50 ಮೀಟರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇನ್ ಹೆಕ್ಟೇರ್ಸ್ ಅಂದರೆ 6750 ಡಿವೈಡೆಡ್ ಬೈ 10,000. ಇಲ್ಲಿ 1010 ಕ್ಯಾನ್ಸಲ್, ಕೆಳಗಡೆ 1000 ಇರೋದ್ರಿಂದ 3 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡಬೇಕು. ಸೊ 576.0. ಸೊ ಮೀಟರ್ ಸ್ಕ್ವೇರ್ ಅಲ್ಲ, 0.675 ಹೆಕ್ಟೇರ್ಸ್ ಆಗುತ್ತೆ ಇದು. ಓಕೆನಾ? ಕ್ವೆಶ್ಚನ್ ನಂಬರ್ 2. A 3 meter wide path runs outside and around a rectangular park of length 125 meter and breadth 65 meter. Find the area of the path. ಫಸ್ಟ್ ಕ್ವೆಶ್ಚನ್ ಮಾಡಿದ್ವಲ್ಲ ಅದೇ ರೀತಿನಲ್ಲಿ ಮಾಡಬೇಕು. ಇಲ್ಲಿ ಒಂದು ರೆಕ್ಟ್ಯಾಂಗ್ಯುಲರ್ ಪಾರ್ಕ್ ಇದೆ, ಇದ್ರ ಸುತ್ತ ಒಂದು ಪಾತ್ ಹೋಗಿದೆ, ಇದು 3 meters ವೈಡ್ ಇದೆ. ಸೊ ಈ ಪಾರ್ಕಿಂದು ಲೆಂತ್ ಎಷ್ಟು? 125 ಮೀಟರ್ ಆ್ಯಂಡ್ ಬ್ರೆಡ್ತ್ ಬಂದು 65 ಮೀಟರ್. ಈ ಒಂದು ಪಾತ್ದು ವಿಡ್ತ್ ಬಂದು 3 meters. ಸೊ ಏರಿಯಾ ಆಫ್ ಪಾರ್ಕ್ ಈಸ್ ಈಕ್ವಲ್ ಟು ಲೆಂತ್ ಎಷ್ಟು? 125 ಆ್ಯಂಡ್ ಬ್ರೆಡ್ತ್ 65 meters. ಸೊ ಫಸ್ಟ್ ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೊಂಬಿಟ್ಟು ಒಳಗಡೆ ಇರುವಂಥ ಪಾರ್ಕ್ದು ನಾವು ಏರಿಯಾನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಓಕೆನಾ? ದಿಸ್ ಇಸ್ ಲೆಂತ್ ಇಂಟು ಬ್ರೆಡ್ತ್. ಸೊ ದಿಸ್ ವಿಲ್ ಬಿಕಮ್ 125 ಇಂಟು 65. ಸೊ 5 5 25ಕ್ಕೆ 5 ದಶಕ 2, 5 2 10, 2 12ಕ್ಕೆ 2 ದಶಕ 1, 5 1 5 1 6 ಪ್ಲಸ್ 6 5 30ಕ್ಕೆ 0 ದಶಕ 3, 6 2 12 3, 15ಕ್ಕೆ 5 ದಶಕ 1, 6 1 6 1 7. ಸೊ ವಾಟ್ ಈಸ್ ದ ಏರಿಯಾ ಆಫ್ ಪಾರ್ಕ್? ಏರಿಯಾ ಆಫ್ ಪಾರ್ಕ್ is equal to 5 to 6 plus 5 is 11. So 7 plus 1 is 8. 8,125 meter square is the area of the park. Next to area of park including path. Path ಅನ್ನು ಸೇರಿಸ್ಕೊಂಡು. ಓಕೆನಾ? including park. So length will become, ಸೊ ಇಲ್ಲೀಗ 125 ಪ್ಲಸ್ ಇಲ್ಲೂ 3 meters, ಇಲ್ಲೂ 3 meters ಆ್ಯಡ್ ಮಾಡಬೇಕು. ಸೊ 125 ಪ್ಲಸ್ 3 ಪ್ಲಸ್ 3. ಸೊ ದಿಸ್ ವಿಲ್ ಬಿಕಮ್ 5 ಪ್ಲಸ್ 3 is 8, 8 plus 3 is 11. 1 carry, 1 plus 2 is 3, 131 meters ಆಗುತ್ತೆ ಲೆಂತು. ಬ್ರೆಡ್ತ್ ಈಸ್ ಈಕ್ವಲ್ ಟು, breadth is to 65 plus 6. So this will become 6 plus 5 is 11, 1 carry, 1 plus 6 is 7, 71 meters ಆಗುತ್ತೆ. ಸೊ ಏರಿಯಾ ಆಫ್ ಪಾರ್ಕನ್ನು ಫೈಂಡ್ ಔಟ್ ಮಾಡೋಣ. ಸೊ 131 ಇಂಟು 71. ಸೊ 1 1s are 1, 1 3s are 3, 1 1s are 1 ಪ್ಲಸ್ 7 1s are 7, 7 3s are 21ಗೆ 1 2 ಕ್ಯಾರಿ, ದೆನ್ 7 1s are 7, 7 plus 2 is 9. So this will become 1. 7 plus 3 is 10. So 0, 1 carry, 1 plus 1 is 2, 2 plus 1 is 3, and 9. So area of park including path is equal to 9,301 meter square ಆಯಿತು. ಓಕೆನಾ? ಸೊ ನಮಗೆ ಬೇಕಾಗಿರೋದೇನು? ಫೈಂಡ್ ದ ಏರಿಯಾ ಆಫ್ ದ ಪಾತ್. ಸೊ ಓನ್ಲಿ ಪಾತ್ ಬೇಕು. ಏರಿಯಾ ಆಫ್ ಪಾತ್ ಈಸ್ ಈಕ್ವಲ್ ಟು 9,301 ಮೈನಸ್ ಇಲ್ಲಿ ಎಷ್ಟು ಬಂದಿದೆ? 8,125. 8,125. ಸೊ ಇಲ್ಲಿ 1 ಬಾರೋ, 11 ಮೈನಸ್ 5 ಈಸ್ 6. ಇಲ್ಲಿಗ 9 ಉಳಿದಿದೆ. 9 ಮೈನಸ್ 2 ಈಸ್ 7. ಇಲ್ಲಿಗ 2 ಉಳಿದಿದೆ. 2 ಮೈನಸ್ 1 ಈಸ್ 1. ಇಲ್ಲಿಗ 9 ಹಾಗೆ ಇದೆ. 9 minus 8 is 1. So what is the answer? 1,176 meter square is the area of the path. Third question. A picture is painted on a cardboard 8 cm long and 5 cm wide such that there is a margin of 1.5 cm along each of its side. Find the total area of the margin. ಸೊ ಇಲ್ಲೇನು ಕೇಳಿದರೆ, ಒಂದು ಪಿಕ್ಚರ್ ಪೇಂಟ್ ಮಾಡಿದ್ದಾರೆ ಕಾರ್ಡ್ಬೋರ್ಡ್ ಮೇಲೆ. ಆ ಕಾರ್ಡ್ಬೋರ್ಡ್ ಯಾವ ಶೇಪಲ್ಲಿದೆ? ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿದೆ.
ಸೊ ಇದ್ರದ್ದು ಲೆಂತ್ ಎಷ್ಟು 8 ಸೆಂಟಿಮೀಟರ್ ಆ್ಯಂಡ್ ಬ್ರೆಡ್ತ್ ಎಷ್ಟು 5 ಸೆಂಟಿಮೀಟರ್. ಸೊ ಇಲ್ಲಿ ಏನು ಕೇಳಿದ್ದಾರೆ, ಈ ಕಾರ್ಡ್ಬೋರ್ಡ್ ಒಳಗಡೆಗೆ ಮಾರ್ಜಿನ್ ತೊಗೊಂಡಿದ್ದಾರೆ 1.5. ಲಾಸ್ಟ್ 2 ಕ್ವೆಶನ್ಸಲ್ಲಿ ಹೊರಗಡೆದು ಮಾತ್ರ ಕಂಡಿಡ್ಕೊಂಡಿದ್ವಿ ಪಾತದು. ಇಲ್ಲಿ ಇವಾಗ ಒಳಗಡೆ ಮಾರ್ಜಿನ್ ಕೊಟ್ಟಿದ್ದಾರೆ. ಇದ್ರ ವಿಡ್ತ್ ಬಂದ್ಬಿಟ್ಟು 1.5 ಸೆಂಟಿಮೀಟರ್. ಸೊ ನಾವೀಗ ಇನ್ನರ್ ಸೈಡ್ದು ರೆಕ್ಟ್ಯಾಂಗಲ್ನ ಕಂಡುಹಿಡಿದ್ಬಿಟ್ಟು ಮತ್ತು ಔಟರ್ ಸೈಡಿನ ರೆಕ್ಟ್ಯಾಂಗಲ್ ಏರಿಯಾ ಕಂಡುಹಿಡಿದು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಈ ಒಂದು ಮಾರ್ಜಿನಿನ ಏರಿಯಾ ನಮಗೆ ಸಿಗುತ್ತೆ. ಆವಾಗಲೇ ಏನು ಮಾಡ್ಕೊಂಡಿದ್ವಿ, ಪ್ಲಸ್ ಮಾಡ್ಕೊಂಡಿದ್ವಿ ಅಲ್ವಾ ಇದನ್ನು ಲೆಂತನ್ನು ಫೈಂಡ್ ಔಟ್ ಮಾಡೋಕ್ಕೆ. ಈಗ ಮೈನಸ್ ಮಾಡ್ಕೊಳ್ಬೇಕು. ಸೊ ಫಸ್ಟು ಈ ಬಿಗ್ಗರ್ ಸೈಡ್ ಕಾರ್ಡ್ಬೋರ್ಡ್ದು ಏರಿಯಾ ಕಂಡುಹಿಡ್ಕೊಂಬಿಡೋಣ. ಸೊ ಏರಿಯಾ ಆಫ್ ದ ಕಾರ್ಡ್ಬೋರ್ಡ್ is equal to 8 centimeter into 5 centimeter. So this will become 8 5s are 40 centimeter square. Next, area of the inner picture. ಈ ಪಿಕ್ಚರ್ದು ಏನಿದೆ ಇದ್ರದ್ದು ರೆಕ್ಟ್ಯಾಂಗಲ್ ಶೇಪಲ್ಲಿ ಇದೆಯಲ್ಲ, ಇದನ್ನು ಕಂಡುಹಿಡ್ಕೋಬೇಕು ಅಂತಂದರೆ ಸೊ ಲೆಂತ್ ವಿಲ್ ಬಿಕಮ್ 8 ಮೈನಸ್ ಈ ಕಡೆದು 1.5 ಈ ಕಡೆದು 1.5 ಎರಡು ಸೇರಿಸಿದ್ರೆ 3 ಆಗುತ್ತೆ. ಸೊ 1.5 ಮೈನಸ್ 1.5 ಅಂದರೆ ಸೊ 8 ಮೈನಸ್ 3 ಅಂದರೆ 5 ಸೆಂಟಿಮೀಟರ್ಸ್ ಲೆಂತ್ ಆಗುತ್ತೆ. ಅದೇ ರೀತಿಯಲ್ಲಿ ಬ್ರೆಡ್ತು 5 ಮೈನಸ್ 1.5 ಮೈನಸ್ 1.5 ಅಂದರೆ 5 ಮೈನಸ್ 3 ಈಸ್ 2 ಸೆಂಟಿಮೀಟರ್ಸ್ ಆಗುತ್ತೆ. ಸೊ ಏರಿಯಾ ಆಫ್ ಇನ್ನರ್ ರೆಕ್ಟ್ಯಾಂಗಲ್ ದಿಸ್ ವಿಲ್ ಬಿಕಮ್ ಲೆಂತ್ ಇಂಟು ಬ್ರೆಡ್ತ್ ಅಂದರೆ 5 ಇಂಟು 2. ಸೊ ದಿಸ್ ವಿಲ್ ಬಿಕಮ್ 10 ಸೆಂಟಿಮೀಟರ್ ಸ್ಕ್ವೇರ್. ಸೊ ನಮಗೆ ಬೇಕಾಗಿರೋದೇನು, ಏರಿಯಾ ಆಫ್ ದ ಮಾರ್ಜಿನ್. ಸೊ ಏರಿಯಾ ಆಫ್ ದ ಮಾರ್ಜಿನ್ is equal to 40 centimeter square minus 10 centimeter square. This will become 40 minus 10 is 30 centimeter square is our answer. ಸೊ ಇಲ್ಲಿಗ ಏರಿಯಾ ಆಫ್ ದ ಮಾರ್ಜಿನ್ ಫೈಂಡ್ ಔಟ್ ಮಾಡಿದ್ದೀವಿ. ಯಾವಾಗ ಪ್ಲಸ್ ಮಾಡ್ಕೊಳ್ಬೇಕು ಯಾವಾಗ ಮೈನಸ್ ಮಾಡ್ಕೊಳ್ಬೇಕು ಅನ್ನೋದು ನಿಮಗೆ ನೀಟಾಗಿ ಅಬ್ಸರ್ವ್ ಮಾಡಬೇಕು. ಕ್ವೆಶನ್ ನಂಬರ್ 4. A veranda of width 2.25 is constructed all along outside a room which is 5.5 meter long and 4 meter wide. Find the area of veranda ಅಂತ ಕೇಳಿದರೆ. ಸೊ ಸೇಮ್ ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಶೇಪಿನ ರೂಮ್ ಇದೆ. ಇದರ ಒಂದು ಲೆಂತ್ ಬಂದು 5.5 ಮೀಟರ್, ಇದರ ವಿಡ್ತ್ ಬಂದು 4 ಮೀಟರ್ಸ್. ಇದ್ರ ಸುತ್ತ ಏನು ಮಾಡಬೇಕು, ಅವರು ಒಂದು ವೆರಾಂಡಾನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಓಕೆನಾ. ಇದ್ರದ್ದು ಸೇಮ್ ಪಾತಿಂದು ಕಂಡಿಡಿದ್ವಲ್ಲ ಅದೇ ರೀತಿಯಲ್ಲಿ 2.2 ಮೀಟರ್ಸ್ ಇದು ವಿಡ್ತ್ ಇದೆ. ಓಕೆ. ಸೊ ಇವಾಗ ಏನು ಮಾಡಬೇಕು, ನಾವು ಔಟರ್ ಸೈಡಿಂದ ಕಂಡುಹಿಡ್ಕೊಳ್ಬೇಕಂದ್ರೆ ಪ್ಲಸ್ ಮಾಡ್ಕೊಳ್ಬೇಕು. ಸೊ ಫಸ್ಟು ಈ ರೂಮಿನ ಏರಿಯಾವನ್ನು ಕಂಡುಹಿಡ್ಕೊಂಬಿಡೋಣ. ಏರಿಯಾ ಆಫ್ ದ ರೂಮ್ is equal to length into breadth. Length is 5.5 meters and breadth is 4. 4 5s are 20. So 0 2 carry. 4 5s are 20. 20 plus 2 is 22. One digit ಆದ್ಮೇಲೆ ಪಾಯಿಂಟ್ ಅಂದರೆ this will become 22 meter square. So area of the room. Next, area of the room including veranda. ಓಕೆನಾ. ಸೊ ಈಗ ಲೆಂತ್ ವಿಲ್ ಬಿಕಮ್ 5.5 ಪ್ಲಸ್ 2.25 ಪ್ಲಸ್ 2.25. ಸೊ ಇಲ್ಲಿ 2.5 ಅಂದರೆ ಎಷ್ಟಾಗುತ್ತೆ, 5 ಆಗುತ್ತೆ. ಸೊ 5.5 ಪ್ಲಸ್ ದಿಸ್ ವಿಲ್ ಬಿಕಮ್ 5. ಅಲ್ಲಿಗೆ ಎಷ್ಟಾಯಿತು, ಸೊ ಇಲ್ಲಿ 50 ಆಯಿತು. 25 ಪ್ಲಸ್ 25 50.4. 2 plus 2 is 4. So length will become 5 plus 5 is 10. So 0 1 carry. 5 plus 4 is 9. 9 plus 1 is 10. 10.0 centimeters meters ಅಂದರೆ 10 ಅಂತ ಅರ್ಥ. ಓಕೆನಾ. ಬ್ರೆಡ್ತ್ ಅಂದರೆ ಸೊ ಬ್ರೆಡ್ತಿಗೆ ಎಷ್ಟು 4 ಪ್ಲಸ್ 4.5 ದಿಸ್ ವಿಲ್ ಬಿಕಮ್ 8.5. 4 plus 4 is 8.5 meters. So area of veranda including the room, so this will become 10 into 8.5. so this will become 10 5s are
50, so 0, 5 carry, 10 8s are 80, 80 plus 5 is 85, 1 digit ಆದಮೇಲೆ ಪಾಯಿಂಟ್, ಸೊ 85 ಮೀಟರ್ ಸ್ಕ್ವೇರ್ ಆಯಿತು. ನಮಗೆ ಬೇಕಾಗಿರೋದೇನು, ಏರಿಯಾ ಆಫ್ ವರಂಡಾ. ಫೈಂಡ್ ದ ಏರಿಯಾ ಆಫ್ ವರಂಡಾ. ಸೊ ಏರಿಯಾ ಆಫ್ ವರಂಡಾ ಇಸ್ ಈಕ್ವಲ್ ಟು 85.0 ಮೈನಸ್ 22 ಅಂದರೆ 85 ಮೈನಸ್ 25 ಅಂತ ಅರ್ಥ. ಸೊ 5 minus 2 is 3, 8 minus 2 is 6. 63 meter square is the area of ವರಂಡಾ. ನೆಕ್ಸ್ಟ್ ಅದರಲ್ಲೇ ಕಂಟಿನ್ಯೂಷನ್ ಕ್ವೆಶನ್ ಒಂದಿದೆ ನೋಡಿ. ದ ಕಾಸ್ಟ್ ಆಫ್ ಸಿಮೆಂಟಿಂಗ್ ದ ಫ್ಲೋರ್ ಆಫ್ ದ ವರಂಡಾ ಅಟ್ ದ ರೇಟ್ ಆಫ್ 200 ಪರ್ ಮೀಟರ್ ಸ್ಕ್ವೇರ್. ಸೊ ಕಾಸ್ಟ್ ಆಫ್ ಸಿಮೆಂಟಿಂಗ್ ಪರ್ ಮೀಟರ್ ಸ್ಕ್ವೇರ್ ಅಂದರೆ 1 ಮೀಟರ್ ಸ್ಕ್ವೇರಿಗೆ ಎಷ್ಟು, 200 rupees. ಹಾಗಾದರೆ 63 ಮೀಟರ್ ಸ್ಕ್ವೇರಿಗೆ ಎಷ್ಟಾಗುತ್ತೆ? ಸೊ 63 into 200. ಸೊ ದಿಸ್ ವಿಲ್ ಬಿಕಮ್ 2 3s are 6, 2 6s are 12, 20, 12,600 rupees ಕಾಸ್ಟ್ ಆಗುತ್ತೆ. ಫಿಫ್ತ್ ಕ್ವೆಶನ್, ಎ ಪಾತ್ 1 meter wide is built along the border and inside a square garden of side 30 meter. Find the area of path ಅಂತ ಕೇಳಿದ್ದಾರೆ. ಸೊ ಫಸ್ಟು ಒಂದು ಸ್ಕ್ವೇರ್ ಗಾರ್ಡನ್ ಇದೆ, ಇದ್ರದ್ದು ಸೈಡ್ ಎಷ್ಟು, 30 meters. ಓಕೆನಾ. ನೆಕ್ಸ್ಟಲ್ಲಿ 1 meter ವೈಡ್ ಪಾತ್ ಅರೌಂಡ್ ದ ಸ್ಕ್ವೇರ್ ಗಾರ್ಡನ್ ಬಿಲ್ಡ್ ಆಗಿದೆ. ಓಕೆನಾ. ಇದ್ರದ್ದು 1 meter ವೈಡ್. ಸೊ ನೆಕ್ಸ್ಟ್ ಇವಾಗ ದ ಏರಿಯಾ ಆಫ್ ಪಾತ್ ಕಂಡುಹಿಡಿಬೇಕು. ಸೊ ಇಲ್ಲೀಗ ಫಸ್ಟು ಏರಿಯಾ ಆಫ್ ಸ್ಕ್ವೇರ್ ಗಾರ್ಡನನ್ನು ಕಂಡುಹಿಡ್ಕೊಳ್ಳೋಣ. ಏರಿಯಾ ಆಫ್ ಗಾರ್ಡನ್ ಈಸ್ ಈಕ್ವಲ್ ಟು ಸೈಡ್ ಇಂಟು ಸೈಡ್. ಸೊ ದಿಸ್ ವಿಲ್ ಬಿಕಮ್ 30 into 30. ಸೊ 3 3s are 9, 900 ಮೀಟರ್ ಸ್ಕ್ವೇರ್ ಏರಿಯಾ ಆಫ್ ಗಾರ್ಡನ್ ಆಯಿತು. ಈಗ ಇಲ್ಲಿ 1 ಮೀಟರ್, ಇಲ್ಲಿ 1 ಮೀಟರ್ ಮೈನಸ್ ಮಾಡ್ಕೊಳ್ಬೇಕು. ಸೊ ಸೈಡ್ ಅಂದರೆ ಲೆಂತ್ ಅಥವಾ ಲೆಂತ್ ಅಲ್ವಾ. ಸೊ ಎಷ್ಟಾಗುತ್ತೆ, 30 minus 1 ಆಗುತ್ತೆ. ಸೊ ಸೈಡ್ ವಿಲ್ ಬಿಕಮ್ 28. ಸೊ ಏರಿಯಾ ಆಫ್ ಇನ್ನರ್ ಸ್ಕ್ವೇರ್ ಅಂತ ತಗೊಳ್ಳೋಣ. ಇನ್ನರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 28 into 28. ಸೊ 8 64ಕ್ಕೆ 4 ದಶಕ 6, 8 16, 16 6, 16 6 22. ಓಕೆನಾ. 8 16ಕ್ಕೆ 6 ದಶಕ 1, 2 4 4 1 5. ಸೊ ಇಲ್ಲಿಗ ಆ್ಯಡ್ ಮಾಡೋಣ. 4, 2 plus 6 is 8 and 2 plus 5 is 7. ಸೊ ಏರಿಯಾ ಆಫ್ ಇನ್ನರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 784 ಮೀಟರ್ ಸ್ಕ್ವೇರ್ ಆಯಿತು. ನಮಗೆ ಬೇಕಾಗಿರೋದು ಏನಿಲ್ಲ, ಏರಿಯಾ ಆಫ್ ಪಾತ್. ಸೊ ಏರಿಯಾ ಆಫ್ ಪಾತ್ ಈಸ್ ಈಕ್ವಲ್ ಟು 900 minus 784. ಸೊ ಇಲ್ಲಿಗ 10 minus 4 is 6. ಇಲ್ಲಿ 9 ಉಳ್ಕೊಂಡಿದೆ, 9 minus 8 is 1. ಇಲ್ಲಿಗ 8 ಉಳ್ಕೊಂಡಿದೆ, 8 minus 7 is 1. ಸೊ 116 ಮೀಟರ್ ಸ್ಕ್ವೇರ್ ಈಸ್ ದ ಏರಿಯಾ ಆಫ್ ಪಾತ್. ನೆಕ್ಸ್ಟ್ ಏನು ಕೇಳಿದರೆ, ದ ಕಾಸ್ಟ್ ಆಫ್ ಪ್ಲಾಂಟಿಂಗ್ ಗ್ರಾಸ್ ಇನ್ ದ ರಿಮೈನಿಂಗ್ ಪೋರ್ಷನ್ ಆಫ್ ದ ಗಾರ್ಡನ್ ಅಟ್ ದ ರೇಟ್ ಆಫ್ ₹40 ಪರ್ ಮೀಟರ್ ಸ್ಕ್ವೇರ್ ಅಂತ. ಸೊ 1 ಮೀಟರ್ ಸ್ಕ್ವೇರಿಗೆ ₹40 ಆದರೆ ಈ ಫೋಲ್ ಗಾರ್ಡನ್ ಅಂತ ಹೇಳಿದಾರಲ್ವಾ, ಇಲ್ಲಿ ರಿಮೈನಿಂಗ್ ಪೋರ್ಷನ್ ಆಫ್ ದ ಗಾರ್ಡನ್, ಇಲ್ಲಿ ಏರಿಯಾ ಆಫ್ ಇನ್ನರ್ ಗಾರ್ಡನ್ ಎಷ್ಟು ಇತ್ತು, 784 ಇತ್ತಲ್ವಾ. ಸೊ 1 ಮೀಟರ್ ಸ್ಕ್ವೇರಿಗೆ ₹40 ಅಂದರೆ 784 ಮೀಟರ್ ಸ್ಕ್ವೇರಿಗೆ ಎಷ್ಟು, 784 into 40. ಸೊ 4 4 16ಕ್ಕೆ 6 ದಶಕ 1, 8 4 32, 32 1 33ಕ್ಕೆ 3 ದಶಕ 3, 7 4 28, 28 3 31 10. So this will become 31,360 rupees. Okay na? See you in the next class. Thank you.